ಅವರೊಟ್ಟಿಗೆ ಇದ್ದಂತಹ ಒಂದಷ್ಟು ನೆನಪುಗಳು ಏನಿದೆ, ಅವ್ರ ಮನೆಗೆ ಹೋದಾಗ ಆಕೆ ಊಟ ಬಡಿಸ್ತಾ ಇದ್ದಂಥದ್ದು, ಮಾತಾಡಿಸ್ತಾ ಇದೆಲ್ಲವನ್ನ ಹಂಚ್ಕೊಂಡಿರುವಂಥದ್ದು ಸಿದ್ದು ಗೌಡ್ರ ಆ ಒಂದು ಕಾಲಘಟ್ಟದಲ್ಲಿ ಇಬ್ಬರದ್ದು ಭಿನ್ನ ಹಾದಿಯಾಗಿತ್ತು. ವೈಯಕ್ತಿಕ ದುಃಖದ ಏನು ತುತ್ತ ತುದಿಯಲ್ಲಿ ಪರಸ್ಪರ ಮುಖಾಮುಖಿ ಆಗಿದ್ದಾರೆ ಸಿದ್ದರಾಮಯ್ಯ ಹಾಗೂ ದೇವೇಗೌಡರು. ದೇವೇಗೌಡರ ಕೈ ಹಿಡಿದು ಇಲ್ಲಿ ಸಿದ್ದರಾಮಯ್ಯ ಸಾಂತ್ವನವನ್ನು ಹೇಳಿರುವಂಥದ್ದು. ಮಾಜಿ ಪ್ರಧಾನಿ ಪಕ್ಕ ಕೂತು ಸಿದ್ದರಾಮಯ್ಯನವರು ಸಾಂತ್ವನದ ನುಡಿಯನ್ನ ಆಡಿದ್ದಾರೆ. ಇಲ್ಲಿ ಗೌಡರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಧೈರ್ಯ ತುಂಬುತ್ತಿದ್ದಾರೆ ಸಿದ್ದರಾಮಯ್ಯನವರು. ಸಮಾಧಾನ ಮಾಡಿಕೊಳ್ಳಿ ಸರ್ ಅಂತ ಹೆಗಲ ಮೇಲೆ ಕೈ ಇಟ್ಟು ದುಃಖವನ್ನ ತಡೆದುಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಭುಜವನ್ನ ತಟ್ತಿದ್ದಾರೆ. ರಾಜಕೀಯ ವೈರತ್ವ, ಭಿನ್ನಾಭಿಪ್ರಾಯ ಏನೇ ಇರಲಿ ಅದೆಲ್ಲವನ್ನ ಕೂಡ ಬದಿಗಿಟ್ಟು ಈಗ ಅಂತಿಮ ನಮನವನ್ನು ಸಲ್ಲಿಸಲು ಸಿದ್ದರಾಮಯ್ಯ ಬಂದಿರುವಂಥದ್ದು. ಹಳೆಯ ಒಡನಾಟದ ನೆನಪುಗಳೊಂದಿಗೆ ಧೈರ್ಯವನ್ನು ತುಂಬಿದ್ದಾರೆ ಸಿದ್ದರಾಮಯ್ಯನವರು. ಈಗ ನೋಡಿ, ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಸಾಂತ್ವನವನ್ನು ಹೇಳಿರುವಂಥದ್ದು. ಸಿದ್ದರಾಮಯ್ಯ ಹಾಗೂ ಗೌಡರು ದಶಕಗಳ ಕಾಲ ಒಟ್ಟಿಗೆ ರಾಜಕೀಯ ಹೆಜ್ಜೆಯನ್ನು ಇಟ್ಟರು. ಕಾಲ ಏನು ಬದಲಾದಂತೆ ಕಾಲಘಟ್ಟದಲ್ಲಿ ಇಬ್ಬರು ಕೂಡ ಭಿನ್ನ ಹಾದಿಯನ್ನು ಇಟ್ಕೊಂಡ್ರು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಏನೇ ಆದರೂ ಒಂದು ಕಾಲದಲ್ಲಿ JDS ನಲ್ಲಿದ್ದಂತಹ ವ್ಯಕ್ತಿ, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಏನೇ ದ್ವೇಷ ಇರಲಿ, ಏನೇ ವೈರತ್ವ ಇರಲಿ ಅದೆಲ್ಲವನ್ನ ಕೂಡ ಬದಿಗಿಟ್ಟು JDS ನಲ್ಲಿದ್ದಂತಹ ಸಮಯದಲ್ಲಿ ಏನು ದೇವೇಗೌಡರ ಕುಟುಂಬ, ತಾಯಿ ಚೆನ್ನಮ್ಮ ಹೇಗೆ ಒಂದು ಎಲ್ಲರನ್ನ ಯಾವ ರೀತಿ ನೋಡಿಕೊಳ್ತಾ ಇದ್ರು, ಮನೆಗೆ ಬಂದಂಥವರನ್ನ ಹೇಗೆ ನೋಡಿಕೊಳ್ತಾ ಇದ್ರು, ಎಲ್ಲವೂ ಈಗ ನೆನಪಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಅಂತಿಮ ದರ್ಶನಕ್ಕೆ ಬಂದು ಅಂದರೆ ಅವರ ಮನೆಗೆ ತೆರಳಿ 1 ಗಂಟೆಗಳ ಕಾಲ ಇದ್ದು ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದಾರೆ, ಎಚ್ ಡಿ ರೇವಣ್ಣಗೆ ಸಾಂತ್ವನ ಹೇಳಿದ್ದಾರೆ, ಕುಮಾರಸ್ವಾಮಿಗೂ ಕೂಡ ಸಾಂತ್ವನವನ್ನು ಹೇಳಿರುವಂಥದ್ದು. ಕೂತು ಏನು ದೇವೇಗೌಡರ ಪಕ್ಕ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿರುವಂಥದ್ದು ಇಲ್ಲಿ. ಅಂದರೆ ಅವರು ಮನೆಗೆ ಬಂದಾಗ ಆಕೆ ಹೇಗೆ ನೋಡ್ಕೊಳ್ತಾ ಇದ್ರು, ಊಟ ಹಾಕಿರುವಂಥದ್ದಾಗಿರಬಹುದು, ನಗುನಗುತ್ತಾ ಆಕೆ ಮಾತನಾಡ್ತಾ ಇದ್ದ ಆಗಿರಬಹುದು, ಇದೆಲ್ಲವನ್ನ ಸಿದ್ದರಾಮಯ್ಯನವರು ನೆನಪಿಸ್ಕೊಂಡಿದ್ದಾರೆ. ಈ ವೇಳೆ ಆ ಮಾತುಗಳನ್ನು ಆಡ್ತಾ ಇದ್ದಂತೆ ದೇವೇಗೌಡರ ಕಣ್ಣಲ್ಲಿ ನೀರು ಬಂದಿದೆ. ತಕ್ಷಣವೇ ಸಿದ್ದರಾಮಯ್ಯನವರು ಕಣ್ಣೀರನ್ನು ಒರೆಸಿದ್ದಾರೆ. ದೇವೇಗೌಡರ ಕಣ್ಣೀರನ್ನು ಒರೆಸಿ ಅವರ ಭುಜದ ಮೇಲೆ ಕೈ ಇಟ್ಟು ಅವರ ಕೈಯನ್ನು ಬಿಗಿಯಾಗಿ ಹಿಡಿದು ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಧೈರ್ಯವನ್ನು ತೆಗೆದುಕೊಳ್ಳಿ ಸರ್ ಅಂತ ಹೇಳಿ ಸಾಂತ್ವನವನ್ನು ಹೇಳಿದ್ದಾರೆ. ನೋಡಿ, ಇದು ಅತ್ಯಂತ ಹೃದಯ ಸ್ಪರ್ಶಿ ಹಾಗೂ ಭಾವುಕ ಕ್ಷಣ ಆಗಿದೆ. ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಭೇಟಿಯಾದಾಗ ದಶಕಗಳ ಕಾಲ, ಅಂದರೆ ಅವರು ಭೇಟಿಯಾಗಿದ್ದೇ ದಶಕಗಳ ಕಾಲ ಆಗಿತ್ತು. ರಾಜಕೀಯದಲ್ಲಿ ಒಟ್ಟಿಗೆ ಹೆಜ್ಜೆಯನ್ನು ಇಟ್ಟು ನಂತರ ಭಿನ್ನ ಹಾದಿಯನ್ನು ಹಿಡಿದಿದ್ರು ಇಬ್ಬರು ಕೂಡ ಧೀಮಂತ ನಾಯಕರು. ಇಂದು ವೈಯಕ್ತಿಕ ಒಂದು ದುಃಖದ ತುತ್ತ ತುದಿಯಲ್ಲಿ ಮುಖಾಮುಖಿಯಾದರು. ತಮ್ಮ ಬದುಕಿನ ಸರ್ವಸ್ವವಾಗಿದ್ದಂತಹ ಅರ್ಧಾಂಗಿಯನ್ನು ಈಗ ಕಳೆದುಕೊಂಡು ತೀವ್ರ ಶೋಕದಲ್ಲಿದ್ದಂತಹ 90ರ ಹಿರಿಯ ನಾಯಕ ದೇವೇಗೌಡರ ಪಕ್ಕದಲ್ಲೇ ಕುಳಿತಂತಹ ಸಿದ್ದರಾಮಯ್ಯನವರು ಗೌಡರ ಕೈಯನ್ನು ಹಿಡಿದುಕೊಂಡು ತಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ. ಅಂದರೆ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರ ಹೆಗಲ ಮೇಲೆ ಕೈ ಇಟ್ಟು ದುಃಖವನ್ನು ತಡೆದುಕೊಳ್ಳುವಂತೆ ಅತ್ಯಂತ ಆತ್ಮೀಯತೆಯಿಂದ ಸಾಂತ್ವನವನ್ನು ಹೇಳ್ತಾ ಇರುವಂಥದ್ದು ನುಡಿಗಳನ್ನು ಆಡ್ತಿದ್ದಾರೆ. ರಾಜಕೀಯ ವೈರತ್ವ, ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಹಳೆಯ ಒಂದು ಒಡನಾಟದ ನೆನಪುಗಳೊಂದಿಗೆ ಹಿರಿಯ ನಾಯಕನಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ. ಇಲ್ಲಿ ಆ ಕ್ಷಣ ಏನು ಅಗಲಿದ್ದವರ ಕಣ್ಣಿನಲ್ಲಿ, ಅಂದರೆ ಅವರನ್ನು ನೆನಪಿಸ್ಕೊಂಡ್ರು, ಏನು ಅಲ್ಲಿ ಅಂದರೆ ಅಮ್ಮನನ್ನು ನೆನೆಸ್ಕೊಂಡಿರುವಂಥದ್ದು. ಈ ವೇಳೆ ಅಲ್ಲಿದ್ದಂಥವರ ಕಣ್ಣಿನಲ್ಲಿ ಕೂಡ ಕಣ್ಣೀರು ಬಂದಿದೆ. ಕುಟುಂಬದ ಇತರ ಸದಸ್ಯರಾದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರೇವಣ್ಣರವರಿಗೂ ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಸಾಂತ್ವನವನ್ನು ಹೇಳಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಇದ್ದರು. ಕೇಂದ್ರ ಸಚಿವ ವಿ ಸೋಮಣ್ಣ ಇವರೆಲ್ಲ, ಅಂದರೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ರು ಅಂತಿಮ ಒಂದು ದರ್ಶನವನ್ನು ಪಡೆದುಕೊಳ್ಳಲು. ವಿಷಯ ತಿಳಿತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಇಲ್ಲಿ JDSನ ಕಾರ್ಯಕರ್ತರಾಗಿರಬಹುದು, ಜೊತೆಗೆ ಹಿರಿಯ ರಾಜಕೀಯ ನಾಯಕರಿರಬಹುದು, ಎಲ್ಲರೂ ಕೂಡ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಬಹುದು, ಆದರೆ ಇಲ್ಲಿ ಕಷ್ಟ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು. ಈಗ ನೋಡಿ, ಇವರ
ದೇವೇಗೌಡರ ಪತ್ನಿ ವಿಧಿವಶರಾಗ್ತಿದ್ದ ವಿಚಾರ ಗೊತ್ತಾಗ್ತಿದ್ದಂತೆಯೇ ಎಲ್ಲರೂ ದೌಡಾಯಿಸಿದ್ದಾರೆ. ಸಿದ್ದರಾಮಯ್ಯ ಮನೆಗೆ ತಕ್ಷಣವೇ ದೌಡಾಯಿಸಿ ಸಾಂತ್ವನವನ್ನು ಹೇಳಿದ್ದಾರೆ.